ಕೆಲವೊಂದು ವ್ಯಕ್ತಿಗಳು ತಮ್ಮ ಒಳ್ಳೆಯ ಕಾರ್ಯಗಳಿಂದ ದೇವರಿಗೆ ತುಂಬಾನೇ ಪ್ರಿಯರಾಗಿರ್ತಾರೆ. ಅಂಥವರಿಗೆ ಎಲ್ಲ ಸಂದರ್ಭದಲ್ಲೂ ದೇವರ ಬೆಂಬಲವಿರುತ್ತೆ. ದೇವರ ಬೆಂಬಲವನ್ನು ಹೊಂದಿರುವ ವ್ಯಕ್ತಿ ತನ್ನ ಜೀವನದಲ್ಲಿ ಯಾವೆಲ್ಲ ಸೂಚನೆಗಳನ್ನು ಪಡೆದುಕೊಂಡಿರ್ತಾನೆ. ದೇವರ ಆಶೀರ್ವಾದ ನಿಮಗಿದ್ರೆ ಈ ಎಲ್ಲ ಸಂಕೇತಗಳು ಕೂಡ ಸಿಗುತ್ತೆ. ಜೀವನದಲ್ಲಿ ಯಾರು ನಮ್ಮನ್ನು ಬೆಂಬಲಿಸದೇ ಇದ್ದಾಗ ದೇವರಾದರೂ ನಮ್ಮನ್ನು ಬೆಂಬಲಿಸಲಿ ಅಂತ ನಾವು ಆಶಿಸ್ತೀವಿ. ಯಾರಿಲ್ಲದಿದ್ರೂ ಜೊತೆಯಲ್ಲಿ ದೇವರೊಬ್ಬನಿದ್ರೆ ಸಾಕು ಅಂದ್ಕೊಳ್ತೀವಿ. ಸುಖವಾಗಲಿ ದುಃಖವಾಗಲಿ ನಾವು ಮೊದಲು ದೇವರನ್ನು ಸ್ಮರಿಸ್ತೀವಿ. ದೇವರು ಯಾವಾಗಲೂ ನಾವು ಮಾಡುವ ಒಳ್ಳೆಯ ಹಾಗೂ ಕೆಟ್ಟ ಕೆಲಸಗಳ ಆಧಾರದ ಮೇಲೆ ಫಲಗಳನ್ನು ನೀಡ್ತಾ ಇರ್ತಾನೆ. ಹಾಗಾಗಿ ದೇವರ ಆಶೀರ್ವಾದ ನಮಗೆ ದೊರೆಯಬೇಕಾದ್ರೆ, ದೇವರು ನಮ್ಮನ್ನು ಹರಸಬೇಕಾದ್ರೆ ಆತನು ಮೆಚ್ಚುವಂತಹ, ಆತನಿಗೆ ಪ್ರಿಯವಾಗುವಂತಹ ಕೆಲಸಗಳನ್ನು ನಾವು ಮಾಡಬೇಕು. ಒಂದು ವೇಳೆ ದೇವರು ನಮ್ಮನ್ನು ಬೆಂಬಲಿಸುತ್ತಿದ್ದರೆ ನಮಗೆ ಈ 8 ಸೂಚನೆಗಳನ್ನು ನೀಡ್ತಾನೆ. ಈ 8 ಸೂಚನೆಗಳು ಸಿಕ್ಕರೆ ಖಂಡಿತವಾಗಿ ದೇವರು ನಿಮ್ಮನ್ನು ಬೆಂಬಲಿಸಲಿದ್ದಾನೆ ಎಂಬುದಾಗಿರುತ್ತೆ. ಮೊದಲನೇದು, ದೇವರಿಂದ ಆಶೀರ್ವದಿಸಲ್ಪಟ್ಟ ವ್ಯಕ್ತಿಯು ಒಳಗೆ ಮತ್ತು ಹೊರಗೆ ಶುದ್ಧನಾಗಿರುತ್ತಾನೆ. ನಿಮ್ಮ ಬಟ್ಟೆಗಳು ಶುದ್ಧವಾಗಿರಬೇಕು. ಇದು ಬಾಹ್ಯ ಶುದ್ಧತೆ. ಮತ್ತು ಸತ್ಯತೆ, ಪ್ರಾಮಾಣಿಕತೆ, ಇದು ಆಂತರಿಕ ಶುದ್ಧತೆ. ಎರಡನೇದು, ಯಾವ ವ್ಯಕ್ತಿಗೆ ದೇವರ ವಿಶೇಷ ಆಶೀರ್ವಾದವಿದೆಯೋ ಅವನು ತನ್ನ ಪೂಜೆಯ ಫಲವನ್ನು ಇತರರಿಗೆ ನೀಡುತ್ತಾನೆ. ಅಂದರೆ ಅವನು ತನ್ನ ಸ್ವಂತ ಕಲ್ಯಾಣಕ್ಕಿಂತಲೂ ಮೊದಲು ಇತರರ ಕಲ್ಯಾಣದ ಬಗ್ಗೆ ಯೋಚನೆ ಮಾಡ್ತಾನೆ. ಮೂರನೇದು, ದೇವರಿಗೆ ಪ್ರಿಯನಾದ ವ್ಯಕ್ತಿ ಎಂದಿಗೂ ದೇವರಿಗೆ ಪ್ರಿಯವಾಗದೇ ಇರುವಂತಹ ಕೆಲಸಗಳನ್ನು ಮಾಡೋದಿಲ್ಲ. ನಾಲ್ಕನೇದು, ದೇವರು ನಿಮ್ಮೊಂದಿಗಿರುವಾಗ ವ್ಯಕ್ತಿಯು ಇತರರ ಗುಣಗಳಲ್ಲಿ ದೋಷಗಳನ್ನು ಕಂಡುಕೊಳ್ಳುವುದಿಲ್ಲ. ಅಂತಹ ವ್ಯಕ್ತಿಯು ಯಾರಲ್ಲೂ ತಪ್ಪುಗಳನ್ನು ಕಂಡುಕೊಳ್ಳುವುದಿಲ್ಲ, ಇತರರ ತಪ್ಪುಗಳನ್ನು ಎತ್ತಿ ಆಡಿಕೊಳ್ಳುವುದಿಲ್ಲ. ಐದನೇದು, ದೇವರು ನಿಮ್ಮೊಂದಿಗಿದ್ರೆ ಗಂಭೀರ ಅಪರಾಧ ಮಾಡಿದ ವ್ಯಕ್ತಿಯ ಬಗ್ಗೆಯೂ ಸಹ ನೀವು ಕರುಣೆಯ ಭಾವನೆಯನ್ನು ಬೆಳೆಸಿಕೊಂಡಿರುತ್ತೀರ. ಇತರರು ಮಾಡಿರುವ ತಪ್ಪುಗಳನ್ನು ಕ್ಷಮಿಸುವ ಗುಣವುಳ್ಳ ವ್ಯಕ್ತಿಯು ದೇವರ ಅನುಗ್ರಹಕ್ಕೆ ಒಳಗಾಗಿದ್ದಾನೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಆರನೇದು, ಯಾವುದೇ ರೀತಿಯ ಗೌರವ, ಪ್ರತಿಷ್ಠೆ, ಖ್ಯಾತಿ, ಸ್ಥಾನ ಮತ್ತು ಕೀರ್ತಿಯನ್ನು ಪಡೆದುಕೊಂಡ ನಂತರವೂ ಆತನ ಮನಸ್ಸು ಅತೃಪ್ತಗೊಂಡಿದ್ದರೆ ಅದು ದೇವರ ಆಶೀರ್ವಾದ ಅವನ ಮೇಲಿದೆ ಎಂಬುದರ ಸೂಚನೆಯಾಗಿದೆ. ಆರನೇದು, ದೇವರ ಬೆಂಬಲವನ್ನು ಪಡೆದುಕೊಂಡಿರುವ ವ್ಯಕ್ತಿ ಹೆಚ್ಚು ಧೈರ್ಯಶಾಲಿಯಾಗಿರುತ್ತಾನೆ. ಯಾವುದೇ ಸಂದರ್ಭದಲ್ಲೂ ಯಾರಿಗೂ ಅವನು ಹೆದರುವುದಿಲ್ಲ. ಏಳನೇದು, ಇಂಥವರ ಮನಸ್ಸಿನಲ್ಲಿ ದಯೆ ಮತ್ತು ಕರುಣೆ ಎಂಬುದು ಅತಿಯಾಗಿರುತ್ತೆ. ಅವರು ಎಲ್ಲ ಜೀವಿಗಳ ಮೇಲೂ ಎಲ್ಲ ವಸ್ತುಗಳ ಮೇಲೂ ದಯೆಯ ಭಾವನೆಯನ್ನು ಹೊಂದಿರ್ತಾರೆ. ಇಂಥವರು ಎಲ್ಲರನ್ನೂ ಪ್ರೀತಿ ಹಾಗೂ ಗೌರವದಿಂದ ಕಾಣ್ತಾರೆ. ಒಂಬತ್ತನೇದು, ಇಂಥವರಲ್ಲಿ ಅತಿಯಾದ ತಾಳ್ಮೆ ಇರುತ್ತೆ, ಅಂದರೆ ತಪ್ಪಾಗೋದಿಲ್ಲ. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಈ ಎಲ್ಲ ಲಕ್ಷಣಗಳನ್ನು ನೋಡಿದರೆ ಅವನು ದೇವರ ಆಶೀರ್ವಾದವನ್ನು ಹೊಂದಿದ್ದಾನೆ ಎಂಬುದಾಗಿದೆ. ದೇವರು ಅಂತಹ ವ್ಯಕ್ತಿಗೆ ಬೆಂಬಲವನ್ನು ನೀಡುತ್ತಾನೆ ಎಂಬುದರ ಸೂಚನೆಯಾಗಿದೆ. ಇನ್ನು ಇದರಲ್ಲಿ ನಿಮಗೆ ಯಾವ ಸೂಚನೆ ಸಿಕ್ಕಿದೆ ಎಂದು ನಮಗೆ ಕಾಮೆಂಟ್ ಮಾಡಿ.